ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗ್ತಾಯಿದ್ದೀವಿ ಮೈಲಾರಕ್ಕೆ, ಬೆಂಗಳೂರು. ಇವಾಗ ಜಸ್ಟ್ ಬಿಟ್ಟಿವಿ, ಹೋಗ್ತಾಯಿದ್ದೀವಿ. ಮತ್ತು ಎಲ್ಲರೂ ಹೆಂಗಿದ್ದೀರಿ? ಬನ್ನಿರಿ ಎಲ್ಲರೂ ಮೈಲಾರ ಜಾತ್ರೆ ಮಾಡೋಣ. ಚೆನ್ನಾಗಿರ್ತೈತೆ ನೋಡೋಕೆ, ಸಿಕ್ಕಾಪಟ್ಟೆ ಕ್ರೌಡು. ಆಮೇಲೆ ಹಳ್ಳಿ ಆಗೋದ್ರಿಂದ ಅಕ್ಕಪಕ್ಕ ಊರೆಲ್ಲ ಸೇರೋದ್ರಿಂದ ತುಂಬ ಚೆನ್ನಾಗಿರ್ತೈತೆ ಜಾತ್ರೆ. ಖುಷಿ ಆಕತಿ. ಮನೆ ದೇವರು ಆಶೀರ್ವಾದ ಪ್ರತಿ ವರ್ಷವೂ ನಾವು ಹೋಗ್ತೀವಿ. ನೀವು ಯಾರ್ಯಾರು ಬಂದಿದ್ದೀರಿ ಅಂತ ಕಮೆಂಟ್ ಮಾಡಿ. ಆಮೇಲೆ ನನ್ನ ಮಗ ಊಟ ಅಂತ ಇದ್ದ, ಒಳ್ಳೆ ಹೋಟ್ಲಿಗೆ ಹಾಕಿದ್ವಿ. ಹಾಗೆ ಹೋಗ್ತಾಯಿದ್ವಿ. ಇಲ್ಲಿ ಉಡ್ಸ್ಲಮ್ಮ ಅಂತ ದೇವಸ್ಥಾನ ಬಂತು. ಈ ಮರ ಏನು ಕಾಣಿಸ್ತೈತೆ ಲೈಟಿಂಗ್ಸ್ ಇದಾವುದು. ನಾವು ಇಲ್ಲಿ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ತಿರ್ಗಾ ಹೊರಟ್ವಿ. ಈ ದೇವ್ರ ಸ್ಪೆಷಾಲಿಟಿ ಏನಂದ್ರೆ ಸಿಕ್ಕಾಬಟ್ಟೆ ಪವರ್ಫುಲ್ ಅಂತೆ. ಅಕ್ಕಪಕ್ಕದವ್ರು ಹೇಳ್ತಾರೆ, ಅಕ್ಕಪಕ್ಕ ಊರವರು ಪ್ರತಿಯೊಬ್ಬರು ಪ್ರತಿ ಮಂಗಳವಾರ ಶುಕ್ರವಾರ ಫುಲ್ ಕ್ರೌಡ್ ಇರ್ತೈತಿ. ಆಮೇಲೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಫುಲ್ ಕ್ರೌಡ್ ಇರ್ತೈತೆ. ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತೆ. ನಾನು ಹತ್ತತ್ರ ಒಂದು 8-10 ವರ್ಷದಿಂದ ನಾನು 2 ವೀಲರಲ್ಲಿ 4 ವೀಲರಲ್ಲಿ ಕೈ ಮುಗಿತೀನಿ. ಟ್ರೈನಲ್ಲಿ ಬಸ್ಸಲ್ಲಿ ಹೋಗೋಕ್ಕಾರೆ ಮಾತ್ರ ಆಗಲ್ಲ. ಅದು ನಿಮಗೆ ಗೊತ್ತಿರೋದು ಯಾಕೆ ಆಗಲ್ಲ ಅಂತ, ಅಲ್ಲಿ ಹಿಡಿಯೋಕ್ಕಾಗಲ್ಲ ಅಂತ. ಆಮೇಲೆ ನಿಮಗೆ ಗೊತ್ತು ಅಂದ್ಕೊಂಡಿದ್ದೀನಿ. ಆಮೇಲೆ ಹಿರೂರು ಆಯಿತು, ಚಿತ್ರದುರ್ಗ ಆಯಿತು, ದಾವಣಗೆರೆ ಆಯಿತು, ಚಳಿಗೆರೆ ಟೋಲ್ ಅಂತ ಬರ್ತೈತೆ. ಅದಾದ ತಕ್ಷಣ ಇನ್ನು ರೈಟಿಗೆ ತಗೊಂಬಿಟ್ರೆ ದೇವ್ರಗುಡ್ಡ ರೀಚ್ ಆದ್ವಿ. ಇದೇ ದೇವ್ರಗುಡ್ಡ ಫಸ್ಟ್ ದೇವರು. ನಾವು ಹೇಳೋದು ಗುಡ್ಡದ ಮೈಲಾರ ಅಂತೀವಿ. ಇಲ್ಲಿ ಈ ಭಾಗದಲ್ಲಿ ಹೇಳೋಲ್ಲ ದೇವ್ರಗುಡ್ಡ ಅಂತಾರೆ. ಹಂಗಾಗಿ ಬಂದು ದೇವ್ರಗುಡ್ಡ ಫಸ್ಟ್ ದರ್ಶನ ಮಾಡ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಲೈಟಿಂಗ್ಸು, ಅಲ್ಲಿರೋ ಬಂದಿರೋ ಭಕ್ತರು ಜನರು ಅದನ್ನೆಲ್ಲ ನೋಡ್ಬಿಟ್ಟು ನಾವಂತೂ ಫುಲ್ ಫಿದಾ. ಯಾಕಂದ್ರೆ ನಮಗೆ ಇಲ್ಲಿ ಭಂಡಾರ ಮತ್ತು ಆಮೇಲೆ ಆ ದೇವಸ್ಥಾನ ನೋಡಿಬಿಟ್ರೆ ಆ ವೈಬ್ರೇಷನ್ನ ಕೊನೆಗೂ ಮೈಲಾರ ರೀಚ್ ಆದ್ವಿ. ಜೈ ಮೈಲಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.